ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ ಭಾರತ ಎಂಬ ಶಬ್ದ ಮೂಲ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಜನಾಂಗದವರು ಯಾವ ಥರ ಬಳಸ್ತಾಯಿದ್ರು, ಮೂಲ ಎಲ್ಲಿ, ಭಾರತನೇ ಅಂತ ಕರಿಬೇಕಾದ್ರೆ ಯಾವ ಥರ ಬಂತು, ಹೆಸರು ಎಲ್ಲಿಂದ ಬಂತು ಅಂತ ಸಂಕ್ಷಿಪ್ತವಾಗಿ ಈ ಹೆಸರಿನ ಮೂಲಗಳನ್ನು ನಿಮಗೆ ತಿಳಿಸ್ತಾ ಮಾಹಿತಿಯನ್ನು ಹೇಳ್ತೇನೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಹಾಗಾಗಿ ಪ್ರತಿದಿನ ಒಂದೊಂದು ಊರಿನ ಅರ್ಥ, ಊರಿನ ಹೆಸರು ಮತ್ತು ಅದರ ಅರ್ಥನ ಹೇಳ್ತಾ ಹೋಗ್ತೇನೆ. ಭಾರತ ಎಂಬ ಮೂಲ ಪದ ಇದು ಪ್ರಾಚೀನ ಎಂಬ ಹೆಸರು ಪರ್ಷಿಯನ್ ಮತ್ತು ಗ್ರೀಕರಿಂದ ಸಿಂಧೂ ನದಿಯಿಂದ ಬಂದಿದೆ. ಪ್ರಾಚೀನ ಕಾಲದಲ್ಲಿ ಪರ್ಷಿಯನ್ ಮತ್ತು ಗ್ರೀಕರು ಸಿಂಧೂ ನದಿ ದಂಡೆಯಲ್ಲಿ ಮೂಲ ವಾಸವಾಗಿದ್ದರು. ಅಲ್ಲಿ ಸಿಂಧೂ ನದಿಯಿಂದ ಬಂದಂಥ ಒಂದು ಸಂಸ್ಕೃತವಾದಂಥ ಅವರ ಮೂಲದಿಂದ ಬಂದಿದೆ ಭಾರತ ಎಂಬುದು. ಇಲ್ಲೊಂದು ದೊಡ್ಡ ಬುಡಕಟ್ಟು ಜನಾಂಗ ಇತ್ತು. ಅಲ್ಲಿ ನೆಕ್ಸ್ಟ್ ಅದನ್ನು ಭಾರತೀಯ ಪಟ್ಟಗಳಿಂದ ಭಾರತ, ಹಿಂದೂಸ್ತಾನ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ನಂತರವಾಗಿ ಇದು ನಮ್ಮ ಅಧಿಕೃತವಾಗಿ ಭಾರತ ಅಂತ ನಾಮಕರಣವಾಗ್ತದೆ. ನೆಕ್ಸ್ಟ್ ಇದೇ ನಮ್ಮ ಭಾರತ ಹೆಸರನ್ನು ಪರ್ಷಿಯನ್ರು ಹಿಂದೂಸ್ತಾನ್ ಅಂತ ಕರಿತಿದ್ರು. ಪರ್ಷಿಯನ್ ಅವರು ಭಾರತವನ್ನು ಹಿಂದೂಸ್ತಾನ್ ಅಂತ ಕರಿತಾಯಿದ್ರು. ನೆಕ್ಸ್ಟ್ ಅದನ್ನೇ ಭಾರತವನ್ನು ಗ್ರೀಕರು ಏನು ಕರಿತಾಯಿದ್ರು, ಇಂಡೋಸ್ ಮತ್ತು ಇಂಡಿಯಾ ಅಂತ ಕರಿತಾಯಿದ್ರು. ನೆಕ್ಸ್ಟ್ ನಂತರ ಕ್ರಮೇಣವಾಗಿ ಇದು ಬ್ರಿಟಿಷರು ಏನು ಹೇಳಿದರು, ಇಂಡಿಯಾ ಅಂತ ಹೆಸರನ್ನು ನಾಮಕರಣ ಮಾಡಿದರು. ಬ್ರಿಟಿಷರು ಭಾರತವನ್ನು ಇಂಡಿಯಾ ಅಂತ ನಾಮಕರಣ ಮಾಡಿದ ಮೇಲೆ ಅದೇನಾಯ್ತು ಅಂದರೆ ವಿಶ್ವವ್ಯಾಪ್ತಿ ಹೆಸರು ಹಬ್ಬಿತ್ತು ಅಂತ ವಿಶ್ವವ್ಯಾಪ್ತಿ ನಮ್ಮ ಇಂಡಿಯಾ ಅನ್ನೋದನ್ನು ಅವರು ಬಳಸಿದ ಮೇಲೆ ವಿಶ್ವವ್ಯಾಪ್ತಿ ಆ ಹೆಸರನ್ನು ವಿಶ್ವವ್ಯಾಪ್ತಿ ಹರಡಿತು. ನೆಕ್ಸ್ಟ್ ಇಲ್ಲಿ ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ಒಂದು ಯಾರು ದುಷ್ಯಂತ ಮತ್ತು ಶಕುಂತಲೆಯ ಮಗನಾದ ಭರತ ರಾಜ ಎಂಬ ಹೆಸರಿನ ಮೂಲದಿಂದ ಇದು ಭರತನ ಭೂಮಿ, ಭರತರ ವರ್ಷ ಎಂದು ಪ್ರಸಿದ್ಧವಾಯಿತು. ನೆಕ್ಸ್ಟ್ ಹಿಂದಿ ಒಳಗೆ ಕ್ರಮೇಣವಾಗಿ ಏನಾಯಿತು, ಭಾರತ ಅಂತ ಶಬ್ದನ ಪ್ರಚಾರವಾಗಿ ಬಳಕೆ ಮಾಡಲು ಪ್ರಾರಂಭಿಸಿದರು. ನೆಕ್ಸ್ಟ್ ಇದಾದಮೇಲೆ ಏನು ಋಗ್ವೇದದಿಂದ ಸಂವಿಧಾನದಲ್ಲಿ ಅಧಿಕೃತವಾಗಿ ಭಾರತ ಎಂದು ಅಲ್ಲಿಂದ ಇಲ್ಲಿವರೆಗೆ ಸಂವಿಧಾನದಲ್ಲಿ ಭಾರತ ಎಂದು ಬರೆಯಲ್ಪಟ್ಟಿತ್ತು. ನೆಕ್ಸ್ಟ್ ಋಗ್ವೇದದಿಂದ ಇಲ್ಲಿವರೆಗೆ 2025ರವರೆಗೆ ಒಂದು ಭಾರತ ಎಂಬ ಹೆಸರಿನ ನಮ್ಮ ಹೆಮ್ಮೆಯ ರಾಷ್ಟ್ರವಾದಂಥ ಭಾರತದ ಮೂಲ ಎಲ್ಲಿಂದ ಬಂತು, ಋಗ್ವೇದದಿಂದ ಇಲ್ಲಿವರೆಗೆ 2025ರವರೆಗೆ ಆ ಭಾರತನ ಹೆಸರಿನ ಮೂಲದಿಂದ ಬಂದಂಥ ಒಂದು ದೇಶವು 2025ರವರೆಗೆ ವಿಶ್ವವ್ಯಾಪ್ತಿ ಬಲಿಷ್ಠ ರಾಷ್ಟ್ರವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳೆದಂಥ ವಿಶ್ವ ಬಲಿಷ್ಠ ರಾಷ್ಟ್ರದಲ್ಲಿ ಒಂದಾಗಿದೆ. ಸೊ ಹಂಗಾಗಿ ನಮ್ಮ ಭಾರತ ಎಂಬ ಮೂಲದಿಂದ ಇಲ್ಲಿವರೆಗೆ ಹೇಳಿಕೊಂಡು 2025ರ ಹೊತ್ತಿಗೆ ಭಾರತದ ಒಟ್ಟಾರೆ ಜನಸಂಖ್ಯೆ 2025ರವರೆಗೆ ಒಟ್ಟಾರೆ ಜನಸಂಖ್ಯೆ 146 crore 146 ಕೋಟಿ ಜನಸಂಖ್ಯೆಯನ್ನು ಹೊಂದಿ ವಿಶ್ವವ್ಯಾಪ್ತಿಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. 1ನೇ ಸ್ಥಾನ ಚೀನಾ, 2ನೇ ಸ್ಥಾನ ಜನಸಂಖ್ಯೆಯಲ್ಲಿ ಹೊಂದಿರುವುದು ಭಾರತವಾಗಿರುತ್ತದೆ. ಭಾರತದಲ್ಲಿ ಒಟ್ಟು 28 ರಾಜ್ಯಗಳನ್ನು ಹೊಂದಿದೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು, ಭಾರತದ ರಾಷ್ಟ್ರೀಯ ಪ್ರಾಣಿ
ಹುಲಿ. ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ನಿಮ್ಗೆ ಹೇಳಿದ್ದೇನೆ. ಸೊ ಆಲ್ಮೋಸ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ವಿವರಣೆ ಮಾಡ್ತಾ ಹೋದರೆ ನಮ್ಮ ದೇಶದ ಬಗ್ಗೆ ಅದು ಇನ್ನೂ ವಿಚಾರ ಮಾಡಿದಾಗೆ ವಿಷಯಗಳು ತುಂಬಾ ಬರ್ತವೆ. ಸಂಕ್ಷಿಪ್ತವಾಗಿ ಈಗ ನಮ್ಮ ಜನ್ರೇಷನ್ಗೆ ಎಷ್ಟು ಬೇಕೋ ಅಷ್ಟು ತಿಳಿಸಿದ್ದೇನೆ. ಸೊ ಹಂಗಾಗಿ ನಮ್ಮ ಹೇಳಿದಂಥ ಮಾಹಿತಿಗಳನ್ನು ಇವತ್ತು ಇಂಡಿಯಾ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೇನೆ. ನಾಳೆಯಿಂದ ಒಂದು ರಾಜ್ಯನ ಸೀಮಿತ ಮಾಡ್ಕೊಳ್ತೇನೆ, ಕರ್ನಾಟಕ. ಆ ಥರ ಡೈಲಿ ಒಂದೊಂದು ಊರಿನ ಹೆಸರು, ಮೂಲ ಎಲ್ಲಿಂದ ಬಂತು, ಅದರ ಅರ್ಥ ಏನು, ಯಾಕೆ ಬಂತು, ಏನು ಅಂತ ತಿಳ್ಕೊಂಡು ಹೇಳ್ತಾ ಹೋಗ್ತೇನೆ. ಸೊ ಹಂಗಾಗಿ ನಿಮಗೆ ನಾನು ಮಾಡಿದಂಥ ವಿಡಿಯೋಗಳು ಇಷ್ಟವಾದರೆ ನೆಕ್ಸ್ಟು ನನ್ನ ವಿಡಿಯೋಗೆ ಪ್ರೋತ್ಸಾಹ ಸಿಗುತ್ತೆ. ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಥೇಳಿ ನಮಸ್ಕಾರ ಹೇಳ್ತೇನೆ. ಜೈ ಹಿಂದ್.